ಸೋಪ್ ನೀರು 28%, ಗಮ್ಮು 22%. ಇದಕ್ಕೆ 50% ನೀರ್ ಹಾಕ್ಬಿಟ್ರೆ ಲಿಕ್ವಿಡ್ ರಾಜ ರೆಡಿ. ಲೋಪದ್ದು ಇದಕ್ಕೆ ಏನಂತ ಹೆಸರಿಡೋಣ? ಜಮಾ ಜಮ್ ಗಮ್ ಸೋಪ್. ಸ್ಪೂನಲ್ಲಿ ಯಾಕೋ ಕದಿತಾ ಇದ್ಯಾ? ಸಾಕು ಹೊಡೆದ್ಬಿಟ್ರೆ ದಂಡ ಪಿಂಡಿಗಳ ಏನೋ ಮಾಡ್ತಾ ಇದ್ದೀರಾ? ರಂಗತ್ತೆ ಇನ್ಮೇಲಿಂದ ನಮ್ಮಿಬ್ರನ್ನ ದಂಡ ಪಿಂಡಗಳು ಅನ್ನೋ ಹಾಗೆ ಇಲ್ಲ. ಕರಿಯೋ ಹಾಗಿದ್ರೆ ಸೈಂಟಿಸ್ಟ್ಗಳ ಅಂತ ಕರಿ. ಅಂತದ್ದು ಏನಪ್ಪ ಕಂಡು ಹಿಡಿತಾ ಇದ್ದೀರಾ? ಜಮಾ ಜಮ್ ಗಮ್ ಸೋಪ್. ಈ ಸೋಪಿನ ಮಹಿಮೆ ಏನು? ನೋಡಿ ರಂಗತ್ತೆ, ನೀವು ಸಾಧಾರಣ ಸೋಪ್ ಹಚ್ಬಿಟ್ಟು ಬಟ್ಟೆ ಒಗೆದಾಗ ಏನಾಗುತ್ತೆ, ನೀರ್ ಬಿದ್ದ ತಕ್ಷಣ ಸೋಪ್ ಎಲ್ಲ ಹೊಟ್ಟೋಗುತ್ತೆ, ಕೊಳೆ ಮಾತ್ರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆದ್ರೆ ನಮ್ಮ ಜಮಾ ಜಮ್ ಗಮ್ ಸೋಪ್ ಹಾಕಿದಾಗ 1 ವಾರದವರೆಗೂ ಸೋಪ್ ಹಾಕೋ ಅವಶ್ಯಕತೆನೇ ಇಲ್ಲ. ನೀರ್ ಬಿದ್ದಾಗೆಲ್ಲ ಕೊಳೆ ಮಾತ್ರ ಹರ್ಕೊಂಡು ಹೊರಗೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ ಅತ್ತೆ, ಜಮಾ ಜಮ್ ಗಮ್ ಸೋಪ್ ನ ನೀವು ಒಂದ್ಸತಿ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಸಾಕು, 1 ವಾರದವರೆಗೂ ಸೋಪ್ ಹಚ್ಚೋ ಅವಶ್ಯಕತೆನೇ ಬರಲ್ಲ. ಬಾತ್ರೂಮ್ ಹೋಗೋದು ನೀರ್ ಹಾಕೊಳ್ಳೋದು, ಇದ್ರ ಪರಿಮಳ 1 ವಾರದವರೆಗೂ ಗಮಗಮ 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 ಅಂತ ಇರುತ್ತೆ. ಸೋಪ್ ಕೊಡ್ಲು, ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ರಂಗತ್ತೆ, ಈ ಸೊಪ್ಪು ಸ್ನಾನ ಮಾಡ್ಬೇಕಂದ್ರೆ ನೀವು ಅರ್ಧ ಗಂಟೆ ಕಾಯ್ಬೇಕು. ಒಂದು ಸಲ ಅನುಭವಿಸ್ಬಿಡ್ತೀನಿ. ಹೌದು ಕಣ್ರ, ಪರಿಮಳ ಘಮ ಘಮ. ಸೋಪ್ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಎಲ್ಲಿ ಸೋಪ್ ತೋರಿಸಿ. ನೀವು ನನ್ನ ಕೈ ಹಿಡಿದೇ ಹೋಗಿದ್ದಿದ್ರೆ ನಾನು ಬಿದ್ಬಿಡ್ತಿದ್ದೆ. ಪರವಾಗಿಲ್ಲ ಬಿಡಿ, ನಿಮ್ಮಂತವ್ರ ಕೈ ಹಿಡಿಯೋ ಅವಕಾಶ ಮಾಡಿಕೊಟ್ಟಂತ ಈ ನವ ಸಂಶೋಧಕರಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಸಾಕು, ಕೈ ಬಿಡಿ. ನಾನು ಬಿಟ್ಟಾಯ್ತು, ನೀವೇ ನನ್ನ ಕೈ ಹಿಡ್ಕೊಂಡು. ಇಲ್ಲ, ನೀವೇ ನನ್ನ ಕೈ ಹಿಡ್ದಿರೋದು. ನಮ್ಮ ತಾಯಿಗೆ ನನ್ನ ಕೈ ಬಿಟ್ಟಾಯ್ತು, ನೀವೇ ಹಿಡ್ಕೊಂಡಿರೋದು. ಕೈ ಬಿಟ್ಟಿದ್ದೀನಿ ಅಂತ ಕೈ ಹಿಡ್ಕೊಂಡೇ ಇದೆಯಲ್ಲ. ಲೇ ಜಡಿ ಮಣ್ಣು ಕೆಂಪು ಮಣ್ಣು, ನೀವಿಬ್ರು ಸೇರ್ಕೊಂಡು ಕಂಡಿಡಿದಿರೋದು ಸೋಪ್ ನೀರ್ನಲ್ಲಪ್ಪ, ಮತ್ತೆ ಅಂಟಾಕೊಳ್ಳೋ ದ್ರಾವಣನ. ಬಿಟ್ಟು ಬಂದ್ರಲ್ಲ. ಮಕ್ಕಳಾಗ್ಲಿ ಅಂತ ಮೋಸ್ಟ್ಲಿ ಅವಳು ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಸಾರಿ, ಬರ್ತೀನಿ. ಹಲೋ, ಈ ಮನೇಲಿರೋದು 3 ಗಂಡಸರು ತಾನೆ? ನಿಮಗೆ ಮದುವೆ ಆಗಿದ್ಯಾ? ದಯವಿಟ್ಟು ಆಗ್ಬೇಡಿ, ಆಮೇಲೆ 4 ಜನ ಗಂಡಸರು ಆಗ್ಬಿಡ್ತಾರೆ. ನಾನು ಮದ್ವೆ ಆದ್ರೂ 3 ಜನ ಗಂಡಸರೇ ಇರ್ತಾರೆ. ಕರ್ಸ್ತೀನಿ, ಟಿವಿ ಅವ್ರು ಕರ್ಸ್ತೀನಿ. ಟಿವಿ ಮಾಧ್ಯಮದಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕು. ಲೈವ್ ಆಗಿ ನಮ್ಮ ಕೈನ ಆಪರೇಷನ್ ಮಾಡಿ ಬೇರ್ಪಡಿಸ್ಬೇಕು. ಆವಾಗ ಇಡೀ ಊರಲ್ಲಿ ನನಗೆ ಒಳ್ಳೆ ಡಾಕ್ಟರ್ ಅಂತ ಹೆಸರು ಬರುತ್ತೆ ಕಣಯ್ಯ. ಡಾಕ್ಟರ್ ಮಮ್ಮಟ್ಟಿ ಅವರೇ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಏನು ನಮ್ಮಿಬ್ಬರಿಗೂ ಗೊತ್ತಾಗಬಾರ್ದು. ಆ ತರ ಆಪರೇಷನ್ ಮಾಡಿ ಕೈ ಬೇರ್ಪಡಿಸಿ. ಅದ್ ಹೇಗೆ ಆಗತ್ತೆ? ಇಂಥ ಚಾನ್ಸ್ ಬಿಡಕ್ಕಾಗತ್ತಾನೆ? ಈಗಲೇ ಟಿವಿ ಅವ್ರು ಕರೆಸ್ತೀನಿ. ಕಾವೇರಿ ಅವರೇ, ಈ ಅಪ್ಪ ನಂಬ್ಕೊಂಡ್ರಾಗಲ್ಲ, ಬನ್ನಿ ಹೋಗೋಣ. ಡಾಕ್ಟ್ರೆ, ಅವರಿಬ್ರು ಓಡೋದ್ರು. ಹೋಗ್ಲಿ ಬಿಡಮ್ಮ, ರೋಡ್ನಲ್ಲಿ ಸಿಗ್ತಾರ, ರೋಡ್ನಲ್ಲಿ ಆಪರೇಷನ್ ಮಾಡ್ಬಿಡ್ತೇನೆ. ಬನ್ರಿ ಬನ್ರಿ, ಅಯ್ಯೋ ಬೇಗ ಬನ್ರಿ. ಕೈಗಳು ಬಿಟ್ಟದ್ದು ಏನು ಇಷ್ಟೊಂದು ಉರಿತದೆ? ಏನಾದ್ರು ಅಂದ್ಕೊಂಡಿದ್ ಕೈ ಬಿಟ್ಟಲ್ಲ ಸದ್ಯಕ್ಕೆ. ನಮ್ಮ ಯಜಮಾನ್ ರೀತಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ದೀಗ? ಇದನ್ನ ತಗೊಳ್ಳಿ, ಹಿಂದ್ಗಡೆ ಬಾಗಿಲಿಂದ ಹೋಗಿ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ಬಂದೆ ಅನ್ನೋ ಹೋಗಿ ಮುಂದ್ಗಡೆ ಬಾಗಿಲಿಂದ ಬನ್ನಿ. ನಾವು ನೋಡ್ಕೊಂಡು ರೀ, ನಾನು ಕಾವೇರಿ ಅಂತ. ನಮ್ಮ ಯಜಮಾನ್ರ ಏನಾದ್ರು ಬಂದ್ರ? ಕಾವೇರಿ 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 ಕಾವೇರಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಕಾವೇರಿ ನೀನು? ಅದು ದೂರದಲ್ಲಿ ಮೂಲೆಯಲ್ಲಿ ಒಂದ್ ದೇವಸ್ಥಾನ ಇದೆಯಲ್ಲ, ಆ ದೇವ್ರ ದರ್ಶನ ಮಾಡಿದ್ರೆ ಮಗು ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ದರ್ಶನ ಮಾಡಿದ್ಯಾ? ದರ್ಶನ ಆಯ್ತು, ಮಹಾ ಮಂಗಳಾರತಿನ ಮುಗಿಸ್ಕೊಂಡ್ ಬರ್ತಾ ಸರಿ, ಇದ್ದೀನಿ. ಹಾಗಾದ್ರೆ ಮನೆಗೆ ಹೋಗೋಣ. ನಡೀರಿ. ಅಯ್ಯೋ, ಯಾಕ್ರಿ ಈ ಸೋಪ್ ನೀರು ಯಾಕೆ ಇಲ್ಲಿಟ್ಟಿದ್ದೀರ? ಕೈ ಬಿಡ್ರಿ, ನನ್ನ ಹೆಂಡತಿ ಇಲ್ಲ ಇದ್ದಾಳೆ. ನಾನೆಲ್ಲಿ ಹಿಡ್ಕೊಂಡಿದ್ದೀನಿ, ನೀವೇ ನನ್ನ ಕೈ ಹಿಡ್ಕೊಂಡಿರೋದು. ಇದ್ಯಾಕ್ರಿ ಕೈ ಬರ್ತಾನೆ ಇಲ್ಲ? ಅದೊಂದು ಬರಲ್ಲ. ಯಾಕೆ? ಆ